ಅನುದಿನ ಆಹಾರ ಫೆಬ್ರವರಿ 19 ಗುರುವಾರ. ಯೋಗ್ಯನಲ್ಲ. ಆದಿಕಾಂಡ 32:10 ವಚನ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಅಪಾತ್ರನಾಗಿದ್ದೇನೆ. ಯಾಕೋಬನ ಈ ಮಾತುಗಳನ್ನು ಪದೇ ಪದೇ ಓದಿರಿ, ಇದರಿಂದ ಅವನ ಹೃದಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಆತನ ಹೃದಯವು ದೀನತೆಯಿಂದ ಮತ್ತು ಕೃತಜ್ಞತೆಯಿಂದ ತುಂಬಿತ್ತು. ದೀನತೆ ಮತ್ತು ಸ್ತುತಿಯು ದೇವರ ಹೃದಯವನ್ನು ಕರಗಿಸುವ ಉತ್ತಮ ಗುಣಲಕ್ಷಣಗಳಾಗಿವೆ. ಇಡೀ ಸತ್ಯವೇದದಲ್ಲಿ ದೇವರು ದೀನರನ್ನು ಘನಪಡಿಸಿ ಮೇಲೆತ್ತಿದ್ದಾರೆ. ದಾವೀದನ ದೀನತೆಯನ್ನು ಗಮನಿಸಿರಿ. ದಾವೀದನು ದೇವರ ಸಮ್ಮುಖದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಹೀಗೆ ಹೇಳಿದನು: ಕರ್ತನೇ, ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು. ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. 2 ಸಮುವೇಲ 7:18 ವಚನ. ಸೊಲೊಮೋನನನ್ನು ನೋಡಿರಿ. ಆತನು ದೇವರ ಮುಂದೆ ತಗ್ಗಿಸಿಕೊಂಡು ಹೇಳಿದ್ದೇನೆಂದರೆ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಚಿಕ್ಕವನು. 1 ಅರಸುಗಳ ಪುಸ್ತಕ 3:7 ವಚನ. ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ಬಳಿ ದೀಕ್ಷಾಸ್ಥಾನ ತೆಗೆದುಕೊಳ್ಳಲು ಬಂದಾಗ, ಯೋಹಾನನು ತನ್ನನ್ನು ಆಳವಾಗಿ ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ಹೀಗೆ ಹೇಳಿದನು: ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನಮ್ಮ ಬಳಿಗೆ ಬರುವುದೇನು ಎಂದು ಹೇಳಿದನು. ಮತ್ತಾಯ 3:14 ವಚನ. ಶತಾಧಿಪತಿಯ ಮಾತನ್ನು ಕೇಳಿಸಿಕೊಳ್ಳಿರಿ. ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಮತ್ತಾಯ 8:8 ವಚನ. ಕಾನಾನ್ಯರ ಸ್ತ್ರೀಯನ್ನು ನೋಡಿರಿ. ಆಕೆಯು ತನ್ನನ್ನು ತಗ್ಗಿಸಿಕೊಂಡು ಹೇಗೆ ಹೇಳಿದಳು. ಆಕೆ ಆ ಮಾತು ನಿಜವೇ. ನಾಯಿ ಮರಿಗಳಿಗಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದನು. ಮತ್ತಾಯ 15:27 ವಚನ. ಅಪೊಸ್ತಲನಾದ ಪೌಲನು ಹೀಗೆ ತನ್ನನ್ನು ತಗ್ಗಿಸಿಕೊಂಡು ಹೇಳುವುದೇನೆಂದರೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. 1 ತಿಮೋತಿ 1:15 ವಚನ. ದೇವರ ಮುಂದೆ ನೀವು ತಮ್ಮನ್ನು ದೀನತೆಯಿಂದ ತಗ್ಗಿಸಿಕೊಂಡವರೆಲ್ಲರನ್ನು ದೇವರು ಉನ್ನತವಾಗಿ ಆಶೀರ್ವದಿಸಿದ್ದಾನೆ. ನಿಮ್ಮ ಹೃದಯವು ಯಾವಾಗಲೂ ಸ್ತುತಿ ಮತ್ತು ಕೃತಜ್ಞತೆಯಿಂದ ತುಂಬಿರಲಿ. ಕೃಪಾಭರಿತನಾದ ಯೇಸುವಿನ ಮುಖವನ್ನು ನೋಡಿ ಹೀಗೆ ಹೇಳಿರಿ: ಓ ತಂದೆಯೇ, ನಾನು ನಿಮ್ಮನ್ನು ವಂದಿಸುತ್ತೇನೆ. ನೀವು ಇದನ್ನು ಮಾಡುವಾಗ ನಿಮ್ಮ ಮೇಲಿನಿಂದ ಆತ್ಮೀಕ ಆಶೀರ್ವಾದಗಳನ್ನು ನೀವು ಸ್ವಾಧೀನಪಡಿಸಿಕೊಳ್ಳುತ್ತೀರಿ. ನೀವು ದೇವರ ಮಂದಿರಕ್ಕೆ ಹೋಗುವಾಗ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ನಿಮ್ಮ ನಡೆ, ವಸ್ತ್ರಗಳು ಮತ್ತು ಜೀವನ ಶೈಲಿಯು ನಿಮ್ಮಲ್ಲಿ ಅಹಂ ಬರದ ಹಾಗೆ ಜಾಗ್ರತೆ ವಹಿಸಿಕೊಳ್ಳಬೇಕು. ನಿಮ್ಮ ಸಹೋದರನ ಮುಂದೆ ದೀನರಾಗಿ ನಡೆದುಕೊಳ್ಳಿರಿ. ದೇವರ ಮಂದಿರಕ್ಕೆ ಕೃತಜ್ಞತೆಯುಳ್ಳವರಾಗಿ ಪ್ರವೇಶಿಸಿರಿ ಮತ್ತು ಹೃದಯ ಅಂತರಾಳದಿಂದ ಸ್ತುತಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅವರು ಯೆಹೋವನ ಕೃಪೆಗೋಸ್ಕರವು ಆತನನ್ನು ಕೊಂಡಾಡಲಿ.
ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಮಹತ್ ಕಾರ್ಯಗಳನ್ನು ವರ್ಣಿಸಲಿ. ಕೀರ್ತನೆ 107 21-22. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯಾಜಕ ಕಾಂಡ 25ನೇ ಅಧ್ಯಾಯ. ಸಂಜೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23-45 ವಚನಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.